ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗ್ ಟಾಪಿಕ್ ಏನು ಅಂತಂದರೆ, ಈ ವಿಡಿಯೋ ನಿಮ್ಮ ಜೀವನದಲ್ಲಿ ನಿಮಗೆ ಕಾಣಿಸಕ್ಕೆ ಸಿಕ್ಕಿದೆ ಅಂತಂದರೆ ನೀವು ತುಂಬಾ ಅದೃಷ್ಟಶಾಲಿಗಳು. ಏನಕ್ಕೆ ಅಂತಂದರೆ, ಶಕ್ತಿಶಾಲಿ ದೇವರಿಂದ ನಿಮಗೊಂದು ಸಂದೇಶ ಇದೆ. ಶಕ್ತಿಶಾಲಿ ದೇವರು ಯಾರು ಅಂತಂದರೆ, ಶಕ್ತಿಶಾಲಿ ಅಂತ ನಾನು ಹೇಳಿದಾಗ ಯಾವ ದೇವರು ನಿಮ್ಮ ಕಣ್ಣ ಮುಂದೆ ಬರ್ತಾ ಇದ್ದಾರೆ, ಇಲ್ಲಾಂದರೆ ಮನಸ್ಸಿಗೆ ನಿಮ್ಗೆ ಬರ್ತಾ ಇದ್ದಾರೆ ನೋಡಿ, ಅವರಿಂದಲೇ ಇದು ನಿಮಗೆ ಸಂದೇಶ ಆಗಿರುತ್ತೆ. ಸೊ ಫಸ್ಟ್ ನಾವು ಕಾರ್ಡನ್ನು ಕಾರ್ಡ್ ಅಂತಂದರೆ 2 ಆಪ್ಷನ್ನ ಇಟ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸಿ, ಶಫಲ್ ಮಾಡೋಣ ಕಾರ್ಡನ್ನು. ಥ್ಯಾಂಕ್ ಯು ಸೋ ಮಚ್. Okay, Angel of Loyalty, pile number 1, and pile number 2, Angel of Inner Strength. Okay, so ನಾವು ಹೀಗೆ ಇಟ್ಕೊಳ್ಳೋದಿಲ್ಲ. ಸೊ ಲೆಟ್ಸ್ ಇದನ್ನು ಉಲ್ಟಾ ಮಾಡೋಣ. ಓಕೆ, ಡಾಲ್ಮೆಟೈನ್ ಜಾಸ್ಪರ್. ಐ ಹೋಪ್ ನನ್ನ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿದ್ದರೆ ದಯಮಾಡಿ ಕ್ಷಮಿಸಿ. ಓಕೆ, ಸೊ ಸೆಕೆಂಡ್ ಕಾರ್ಡ್ ಈಸ್ ಬಂದುಬಿಟ್ಟು ರೋಹೋಡೋಕ್ರೋಸೈಟ್. ಓಕೆ, ರೋಹೋಡೋಕ್ರೋಸೈಟ್. ಸೊ 2 ಆಪ್ಷನ್ಸ್ ಇದೆ ನಿಮ್ಮ ಕಣ್ಮುಂದೆ. ಓಕೆ, ಸೊ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಆಪ್ಷನ್ ನಂಬರ್ 1ನಲ್ಲಿದೆ ನೋಡಿ, ಈ ಥರ ಕ್ರಿಸ್ಟಲ್ಸ್ ಇದೆ, ಚೂಸ್ ಮಾಡ್ಬೋದು. ಲೈಕ್ ಇದು ನನಗೆ ಯಾವ ಎನರ್ಜಿ ಕೊಡ್ತಾ ಇದೆ ಅಂತಂದರೆ, ಲಿಯಪರ್ಡ್ ಎನರ್ಜಿ ಕೊಡ್ತಾ ಇದೆ, ಅಂತಂದರೆ ಚಿರತೆ ಎನರ್ಜಿನ ಟೋಟ್ಲಿ ಆಗಿ ಇದು ಕೊಡ್ತಾ ಇದೆ. ಸೊ ಎಸ್, ಪೈಲ್ ನಂಬರ್ 1. ಆ್ಯಂಡ್ ಪೈಲ್ ನಂಬರ್ 2ಅಲ್ಲಿದೆ ರೋಸ್ ಕಾರ್ಡ್ಸ್. ಕಾರ್ಡ್ಸ್ ರಿಲೇಟೆಡ್ ಏನು ಹೇಳ್ತಾರೆ, ನನಗೆ ಇದರಲ್ಲಿ ಕಾರ್ಡ್ಸ್, ನಮ್ಮ ರೋಸ್ ಕಾರ್ಡ್ಸ್ ಹೇಗಿದೆ ನೋಡಿ, ಸೊ ಅದೇ ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಸೊ ಪೈಲ್ ನಂಬರ್ 2ಅಲ್ಲಿದೆ ರೋಹೋಡೋಕ್ರೋಸೈಟ್. ಓಕೆ, ಸೊ ಬೇಕು ಅಂತಂದರೆ ನೀವು ಟೈಮ್ ತೊಗೊಳ್ಳಿ. ಓಕೆ, ಒಂದು 2 ಮಿನಿಟ್ಸ್ ಕೊಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡೋದಕ್ಕೆ. ಓಕೆ, ಸೊ ನೀವು ನಿಮ್ಮ ಪೈಲ್ನ ಚೂಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿಲ್ಲ ಅಂತಂದರೆ ಪಾಸ್ ತೊಗೊಂಡು ಮತ್ತೆ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನಾನು ನೋಡ್ತಾ ಇದ್ದೀನಿ, ತುಂಬ ಜನ ವೀಡಿಯೋನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ದಯಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1, ಯಾರು ಡಾಲ್ಮಟೈನ್ ಜಾಸ್ಪರ್ನ ಚೂಸ್ ಮಾಡಿದ್ದೀರಾ. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 1 ಸೊ ನಿಮಗೆ ಹೇಳ್ತಾ ಇದ್ರೆ ಏನು ಅಂತಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ರೆಡ್ ಫ್ಲ್ಯಾಗ್ ಇದೆ ಅಂತಂದರೆ ಅದನ್ನ ಇಗ್ನೋರ್ ಮಾಡಬೇಡಿ. ಓಕೆ, ಸೊ ಫಸ್ಟ್ ನನಗೆ ಈ ಮೆಸೇಜ್ ಸಿಗ್ತಾ ಇದೆ. ಆ್ಯಂಡ್ ನಿಮ್ಮ ಸರ್ಕಲಲ್ಲಿರುವಂಥ ಜನರು ಎಷ್ಟು ಟ್ರಸ್ಟ್ ವರ್ದಿ ಅನ್ನೋದನ್ನು ನೋಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮಗಿಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬಿ ಟ್ರೂ ಟು ಯುವರ್ ಸೆಲ್ಫ್. ಮೊದಲು ನೀವು ನಿಮಗೆ ಟ್ರೂ ಆಗಿರಿ. ಅಂತಂದರೆ ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೆ, ನೀವು ನಿಮಗೆ ಪ್ರಾಮಿಸ್ ಮಾಡಿದ್ರಿ, ನಾನು ಈ ಒಂದು ಡಯಟನ್ನು ಫಾಲೋ ಮಾಡ್ತೀನಿ, ಬಟ್ ಮತ್ತೆ ನೀವು ಆ ಡಯಟನ್ನು ಫಾಲೋ ಮಾಡ್ತಾ ಇಲ್ಲ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜೆನ್ಯೂನ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ, ಫೋಕಸ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರಸ್ಟ್ ವರ್ದಿ. ನೀವು ಯಾರನ್ನು ತುಂಬ ವಿಶ್ವಾಸದಿಂದ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಆ ಪರ್ಸನ್ ನಿಜವಾಗ್ಲೂ ನಿಮ್ಮ ಜೊತೆ ತುಂಬ ಟ್ರಸ್ಟ್ ವರ್ದಿ ಇದ್ದವರು ಇಲ್ವೋ ಅನ್ನೋದನ್ನ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ರಿಲೇಷನ್ಶಿಪ್ ಕೂಡ ಅಷ್ಟೇ, ನಿಮ್ಮ ರಿಲೇಷನ್ಶಿಪ್ಪನ್ನು ಕೂಡ ನೋಡುವಂಥ ಅವಶ್ಯಕತೆ ಇದೆ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೋಡಿ ಹೇಗಿದ್ದಾರೆ ಜನರು ಅನ್ನೋದು. ಸೊ ನಿಜವಾಗ್ಲೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರಾ, ಎಂಪವರ್ ಮಾಡ್ತಾ ಇದ್ದಾರಾ, ಅಲ್ಲ ಬರೀ ನಿಮ್ಮ ಖುಷಿ ವಿಚಾರಕ್ಕೆ ಮಾತ್ರ ನಿಮ್ಮ ಸಾಥ್ ಕೊಡ್ತಾ ಇದ್ದಾರಾ, ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಾಗ ಹಿಂದೆ ಸರಿತಾ ಇದ್ದಾರಾ ಅನ್ನೋದನ್ನು ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಟೇಕ್ ಅ ಲುಕ್ ಅಟ್ ಓನ್ ಯುವರ್ ಲೆವೆಲ್ ಆಫ್ ಫಿಡೆಲಿಟಿ ಆ್ಯಂಡ್ ಡಿಪೆಂಡೆಬಿಲಿಟಿ. ಸೊ ನೀವು ನಿಮಗೆಷ್ಟು ಲಾಯಲ್ ಆಗಿದ್ದೀರಿ ಅನ್ನೋದನ್ನು ನೋಡಿ. ಓಕೆ, ಆ್ಯಂಡ್ ಬೇರೆಯವ್ರಿಗೆ ನೀವೆಷ್ಟು ಲಾಯಲ್ ಆಗಿದ್ದೀರಿ ಅನ್ನೋದನ್ನು ಕೂಡ ನೋಡಿ. ಆ್ಯಂಡ್ ಬೇರೆಯವ್ರು ನಿಮಗೆಷ್ಟು ಲಾಯಲ್ ಆಗಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, The Sun card, beautiful, the Sun.
5 of Pentacles. Let's see. Thank you so much. Nine of Swords. Yes, red flag ಬಗ್ಗೆ ನಾನು ಮೊದಲೇ ಮಾತಾಡಿದೆ. ಓಕೆ, ಕೆಲವರಲ್ಲಿ ಆಂಜನೇಯ ಸ್ವಾಮಿನ ನೆನೆಸಿರ್ಬೋದು. ಸೊ ಅಂತ ಎನರ್ಜಿನ ನನಗೆ ರೈಟ್ ನಾವು ಕಾಣ್ತಾ ಇದೆ ಇಲ್ಲಿ. ಆ್ಯಂಡ್ ದ ಪೇಜ್ ಆಫ್ ವಾಂಡ್ಸ್ ಆ್ಯಂಡ್ 9 ಆಫ್ ಪೆಂಟಿಕಲ್ಸ್. ಎಸ್, ಅಫ್ಕೋರ್ಸ್ ನೀವೇನಾದರೂ ತುಂಬ ಶಕ್ತಿಶಾಲಿ ದೇವರು ಆಂಜನೇಯ ಸ್ವಾಮಿ ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ಫಸ್ಟ್ ನೀವು ನೆನೆಸಿರುವಂತಹ ಶಕ್ತಿಶಾಲಿ ಅಂತಂದರೆ ನಿಮಗೆ ಎಸ್ ಈ ಒಂದು ದೇವರು ನನಗೆ ಶಕ್ತಿಶಾಲಿ ಅಂತ ಅನಿಸುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಸೊ ಆ ದೇವರಿಂದ ನಿಮಗೆ ಮೊದಲ ಮೆಸೇಜ್ ಏನು ಅಂತಂದರೆ, ನೀವು ಯಾವ ದಾರಿಯಲ್ಲಿ ಹೋಗ್ತಾ ಇದೆಯಾ, ಸರಿಯಾದ ದಾರಿಯಲ್ಲಿ ನೀನು ಹೋಗ್ತಾ ಇದ್ದೀಯಾ, ಕೀಪ್ ಗೋಯಿಂಗ್. ನಿಮಗೆ ಹೇಳ್ತಾ ಇದ್ದರೆ ಮುಂದೆ ಹೋಗ್ತಾ ಇರಿ. ಓಕೆ, ಸೊ ಎಲ್ಲೂ ನಿಲ್ಲಬೇಡಿ, ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ನಿಮ್ಮಲ್ಲಿ ನೀವು ಎಷ್ಟೇ ಕುಗ್ಗಿದ್ರು, ಇಲ್ಲಾಂದರೆ ಬೇರೆಯವ್ರು ನಿಮಗೆ ಎಂಪವರ್ ಮಾಡ್ತಾ ಇಲ್ಲ, ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ನಿಮ್ಮನ್ನು ಹೊಗಳ್ತಾನೆ ಇಲ್ಲ. ನೀವು ಎಷ್ಟೊಂದು ಕೆಲಸ ಮಾಡಿದ್ದೀರಾ, ನೀವು ಎಷ್ಟೊಂದು ನಿಮ್ಮ ಫ್ಯಾಮಿಲಿಗಿರಬಹುದು, ನಿಮ್ಮ ಸ್ನೇಹಿತರಿಗಿರ್ಬೋದು, ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ, ಬಟ್ ಸ್ಟಿಲ್ ನಿಮಗೆ ಎಲ್ಲಿಂದ ಕೂಡ ಅಪ್ರಿಷಿಯೇಷನ್ ಇಲ್ಲ, ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ, ಎಲ್ಲ ತೆಗಳ್ತಾನೆ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ರೈಟ್ ನಾವು ನೀವು ನಂಬಿರುವಂತಹ ಶಕ್ತಿಶಾಲಿ ದೇವರಿಂದ ನಿಮಗೆ ಮೆಸೇಜ್ ಏನು ಅಂತಂದರೆ ಕೀಪ್ ಗೋಯಿಂಗ್. ಸೊ ಯಾರ ವ್ಯಾಲಿಡೇಷನ್ ನಿಮಗೆ ಅಗತ್ಯ ಇಲ್ಲ. ಓಕೆ, ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ಇದು ತುಂಬಾ ಸ್ಟ್ರಾಂಗ್ಲಿಯಾಗಿ ನನಗೆ ಕಾಣ್ತಾ ಇದೆ. ಓಕೆ, ಸೊ ನಿಮಗಿಲ್ಲಿ ಹೇಳ್ತಾ ಇದ್ರೆ ಹೋಗ್ತಾ ಇರು, ಮುಂದೆ ಹೋಗ್ತಾ ಇರು. ಓಕೆ, ಸೊ ಏನು ಅಂತಂದರೆ ನಿಮ್ಮ ಕಣ್ಣ ಮುಂದೆ ರೈಟ್ ನಾವು ಯಾವುದು ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ನೋಡಿ, ಅದು ಕ್ಲಾರಿಟಿ ಸಿಗುತ್ತೆ. ಬಟ್ ನಿಮಗೆ ಇಲ್ಲಿ ಒಂದೇ ಹೇಳ್ತಾ ಇದ್ರೆ ಏನು ಅಂತಂದರೆ ವಿಶ್ವಾಸದ ಕೊರತೆ ನಿಮಗಿದೆ. ನಿಮ್ಮ ಮೇಲೆ ವಿಶ್ವಾಸದ ಕೊರತೆ ಇದೆ. ಈವನ್ ನೀವು ನಂಬಿರುವಂತಹ ದೇವರ ಮೇಲೆ ಕೂಡ ನಿಮ್ಗೆ ಅನಿಸುತ್ತೆ ಕೆಲವೊಮ್ಮೆ. ನಿಮಗೆ ಕ್ವಶನ ಕೇಳ್ತೀರಾ, ನಿಮ್ಮ ಇಷ್ಟವಂತ ದೇವರು ಇರ್ಬೋದು, ಇಲ್ಲಾಂದರೆ ನೀವು ಶಕ್ತಿಶಾಲಿ ದೇವರು ಯಾರನ್ನು ನಂಬಿದ್ದೀರೋ ನೋಡಿ, ಅವರಲ್ಲಿ ನಿಮಗೆ ಕೆಲವೊಮ್ಮೆ ಡೌಟ್ ಬರ್ಬೋದು. ಅಂತಂದರೆ ಅವ್ರನ್ನ ನೀವು ಕ್ವಶನ್ ಮಾಡ್ಬೋದು, ನೀವು ನಿಜವಾಗ್ಲೂ ಇದ್ದೀರೋ ಇಲ್ವೋ ಅನ್ನೋದು. ಸೊ ಅಂತಹ ಮೆಸೇಜ್ ನನಗಿಲ್ಲಿ ಸಿಗ್ತಾ ಇದೆ. ಸೊ ನಿಮಗಿಲ್ಲಿ ಹೇಳ್ತಾ ಇದ್ದರೆ 100% ನಾವು ನಿಮ್ಮ ಜೊತೆ ಇದ್ದೇವೆ. ಬಟ್ ನಿನಗೆ ಹೋಪ್, ನಿನಗೆ ವಿಶ್ವಾಸ, ಭರವಸೆ ಇಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಕೆಲವೊಂದು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ನೋಡಿ, ಅದು ಸಮ್ಮರ್ ಟೈಮಲ್ಲಿ ಆಗ್ಬೋದು. ಲೈಕ್ ಏಪ್ರಿಲ್, ಮೇ ನನಗೆ ತುಂಬ ಕಾಣ್ತಾ ಇದೆ. ಸೊ ಏಪ್ರಿಲ್ ಮೇಯಲ್ಲಿ ನೀವು ಅಂದ್ಕೊಂಡಿರುವಂಥ ಇಚ್ಛೆಗಳು ಪೂರ್ತಿ ಆಗುವಂತಹ ಒಂದು ಲಕ್ಷಣಗಳು ನನಗಿಲ್ಲಿ ಕಾಣ್ತಾ ಇದೆ. ಬಟ್ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರು. ನೀನು ಹೋಗುವಂಥ ದಾರಿಯಲ್ಲಿ ನಿನಗೆ ಹಲವಾರು ಕೆಲವರು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಹೇಳಬೇಕು ಅಂತಂದರೆ, ನೀವೇನಾದರೂ ಒಂದು ಸ್ಟಾಲ್ ಹಾಕಬೇಕು, ಇಲ್ಲಾಂದರೆ ಏನೊಂದೊಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಇಟ್ಕೊಳ್ಳೋಣ. ನಿಮ್ಮ ಫ್ರೆಂಡ್ಸಿಗೆ ನೀವು ಹೇಳ್ತೀರಾ, ಸೊ ನಾನು ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಅದರಲ್ಲಿ ನಿಮ್ಗೆ ಯಾರಾದರೂ ಒಬ್ಬರು ಹೇಳ್ಬೋದು, ನೀನು ಬಿಸ್ನೆಸ್ ಮಾಡಿದರೆ ನಿಮಗೆ ಈ ಥರ ಆಗ್ಬೋದು, ಹೀಗಾಗ್ಬೋದು, ಹಾಗಾಗ್ಬೋದು ಅಂತ. ನೋ, ಏನಕ್ಕೆ ಅಂತಂದರೆ ನೀವು ನಂಬಿರುವಂತಹ ಶಕ್ತಿಶಾಲಿ ದೇವರು ಏನಿದ್ದಾರೆ ನೋಡಿ, ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ನಂಬಿ. ಆ್ಯಂಡ್ ಬೇರೆ ಯಾರಾದರೂ ನಿಮಗೆ ಏನಾದರೂ ಹೇಳಿದರೆ ಅದನ್ನು ಕೇಳೋದಕ್ಕೆ ಹೋಗಬೇಡಿ. ಸ್ಪೆಷಲಿ ನಿಮ್ಮ ಲೈಕ್ ನಿಮ್ಮ ಗಟ್ಸ್ ಏನಿದೆ ನೋಡಿ, ಅದು ನಿಮಗೆ ತುಂಬಾ ಹೇಳ್ತಾ ಇದೆ ಏನು ಅಂತಂದರೆ, ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಸರಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋ ಏನಾದರೂ ಒಂದು ನಿಮಗೆ ಹಿಂಟ್ ಏನಾದರೂ ಸಿಕ್ಕಿದರೆ, ಸೊ ಕೀಪ್ ಗೋಯಿಂಗ್. ಯಾರ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ. ಓಕೆ, ಯಾರ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಮೋಟಿವೇಶನ್ ನೀವೇ, ನಿಮ್ಮನ್ನು ಎಂಪವರ್ ಮಾಡೋದು ನೀವೇ, ಬೇರೆ ಯಾರೂ ಅಲ್ಲ. ಓಕೆ, ಬಿಕಾಸ್ ಇಲ್ಲಿದ್ದ ಸನ್ ಕಾರ್ಡ್ ತುಂಬ ಸ್ಟ್ರಾಂಗ್ಲಿಯಾಗಿ ಬಂದಿದೆ, ತುಂಬಾ ಪಾಸಿಟಿವ್ ಕಾರ್ಡ್. ಆ್ಯಂಡ್ ಎಲ್ಲರೂ ಬಯಸ್ತಾರೆ ಅವರ ಸ್ಪ್ರೆಡ್ಡಲ್ಲಿ ದ ಸನ್ ಬರಲಿ ಅನ್ನೋದು. ಬಿಕಾಸ್ ಸನ್ ಬಂತು ಅಂತಂದರೆ ಇಲ್ಲಿ ತನಕ ಯಾವುದು ನಿಮ್ಮಿಂದ ಮುಚ್ಚುಮರೆಯಾಗಿತ್ತು ನೋಡಿ, ಅದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸನ್ ಬಂತು ಅಂತಂದರೆ ಲೈಕ್ ಹೈಡ್ ಏನೂ ಇಲ್ಲ. ಓಕೆ, ಸೊ ಇನ್ನೂ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ಇದೊಂದು ಎಲ್ರಿಗೂ ರೆಸನೇಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ರುಟೀನ್ನ ಚೇಂಜ್ ಮಾಡಿ. ದಯಮಾಡಿ ನಿಮ್ಮ ರುಟೀನ್ನ ಚೇಂಜ್ ಮಾಡಿ. ರಾತ್ರಿ ತುಂಬ ಲೇಟಾಗಿ ಮಲಗ್ತೀರ ಅಂತ ಅಂದರೆ ಅಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನೀವು ಓದೋದಕ್ಕೆ ಸ್ಟಡೀಸ್ಗೆ ನೀವು ರಾತ್ರಿ ಹೊತ್ತು ಕೂತ್ಕೊಂಡು ಓದ್ತೀರಾ ಅಂತಂದರೆ ಫೈನ್. ಬಟ್ ನೀವು ಸ್ಕ್ರೀನ್ ಟೈಮ್ ತೊಗೊಳ್ತಾ ಇದ್ದೀರಾ, ಲೈಕ್ 1 PM 2 PM ಮತ್ತೆ ಮಲಗೋದು. ಸೊ ಆ ಥರ ಏನಾದರೂ ಮಾಡ್ತೀರಾ ಅಂತಂದರೆ ಪ್ಲೀಸ್ ದಯಮಾಡಿ ಅದನ್ನ ಸ್ಟಾಪ್ ಮಾಡಿ. ಬಿಕಾಸ್ ಇದು ನಿಮ್ಮ ಹೆಲ್ತಿಗೆ, ಎಸ್ಪೆಷಲಿ ನಿಮ್ಮ ಮೆಂಟಲ್ ಹೆಲ್ತಿಗೆ ತುಂಬಾ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್
ಲೈಕ್ ನೀವು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿ, ಬೇರೆಯವರು ಅಪ್ರಿಷಿಯೇಟ್ ಮಾಡೋ ತನಕ ಕಾಯಬೇಡಿ. ಓಕೆ, ಸೊ ನೀವೊಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದೀರಾ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಆ್ಯಂಡ್ ಹೇಳಿ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್, ನೀನೊಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ನಾನು ಕನ್ನಡಿ ಮುಂದೆ ನಯನ ನೀನೆಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ನಿನ್ನ ಕಣ್ಣುಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀನು ಮೇಕಪ್ ಮಾಡಿರೋದು ಎಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಈ ಥರ ನಿಮಗೆ ಹೇಳುವಂಥ ಅವಶ್ಯಕತೆ ಇದೆ, ಬಿಕಾಸ್ ನಿಮಗೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ. ಐ ಥಿಂಕ್ ಫೈಲ್ ನಂಬರ್ 1ಅಲ್ಲಿ 50% ಜನರು ಹೇಗಿರ್ಬೋದು ಅಂತಂದರೆ, ಇಲ್ಲಿ ತನಕ ಯಾರು ಅವ್ರನ್ನ ಅಷ್ಟೊಂದು ಅಪ್ರಿಷಿಯೇಟ್ ಮಾಡದೇ ಇರ್ಬೋದು, ಇವನ್ ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು. ಓಕೆ, ಬಟ್ ನಿಮ್ಮಲ್ಲೊಂದು ಇರುತ್ತೇನು, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಯಾರಾದರೂ ಒಂದು ಅಪ್ರಿಷಿಯೇಟ್ ಮಾಡಲಿ ಅನ್ನೋದು. ಸೊ ಐ ಆಮ್ ಅಪ್ರಿಷಿಯೇಟ್ ಯು. ಫೈಲ್ ನಂಬರ್ 1, ಐ ಆಮ್ ಪ್ರೌಡ್ ಆಫ್ ಯು. ಓಕೆ, ಸೊ ನಿಮಗೆ ಇಲ್ಲಿ ತನಕ ಯಾರು ಹೇಳಿಲ್ಲ ಅಂತಂದರೆ ನಾನು ಹೇಳ್ತೀನಿ, ಫೈಲ್ ನಂಬರ್ 1, ಯು ಆರ್ ವೆರಿ ಗುಡ್ ಪರ್ಸನ್. ಓಕೆ, ಆ್ಯಂಡ್ ಐ ಆಮ್ ಅಪ್ರಿಷಿಯೇಟಿವ್. ನಿಮ್ಮ ಲೈಫಲ್ಲಿ ನೀವು ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀರ ನೋಡಿ, ಅದಕ್ಕೆ ನಾನು ನಿಮಗೆ ಅಪ್ರಿಷಿಯೇಷನ್ನ ಕೊಡ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಯು. ಓಕೆ, ಫೈಲ್ ನಂಬರ್ 1. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆಯವರ ಕಂಪನಿಗೋಸ್ಕರ ವೆಯ್ಟ್ ಮಾಡಬೇಡಿ. ಓಕೆ, ಸೊ ನಿಮ್ಮ ಕಂಪನಿ ನಿಮಗೆ ಎಷ್ಟು ಫ್ರೀಡಮನ್ನು ಕೊಡುತ್ತೆ ಅಂತಂದರೆ ಫೈಲ್ ನಂಬರ್ 1. ಸೊ ನೀವು ಅದನ್ನು ನೀವು ಅದನ್ನು ಭಾಸವೇ ಮಾಡಿರಬಾರ್ದು. ಸೊ ಅಷ್ಟೊಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಆ್ಯಂಡ್ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಪ್ಲೀಸ್ ಆದಷ್ಟು ರೀಡ್ ಮಾಡಿ, ಬುಕ್ಕನ್ನು ಓದಿರಿ. ಲೈಕ್ ಇದು ಆಧ್ಯಾತ್ಮಿಕ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಸೆಲ್ಫ್ ಬುಕ್ ಇರುತ್ತೆ ಅಲ್ವಾ, ಏನು ಹೇಳ್ತಾರೆ ಅದಕ್ಕೆ, ನನಗೆ ಮರ್ತು ಹೋಯ್ತು ಇವಾಗ. ಸೆಲ್ಫ್ ಇಂಪ್ರೂವ್ಮೆಂಟಿಗೆ ನಾವು ಒಂದೊಂದು ಬುಕ್ ತೊಗೊಳ್ತೀವಿ ಅಲ್ವಾ, ಸೊ ಅಂಥದ್ದನ್ನು ರೀಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ಇದು ನಿಮ್ಮನ್ನು ತುಂಬಾ ಸೆಲ್ಫ್ ಗ್ರೋತ್ ಮಾಡುತ್ತೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ಪುಸ್ತಕಗಳನ್ನೆಲ್ಲ ಓದೋದ್ರಿಂದ. ಆ್ಯಂಡ್ ಇದು ನಿಮ್ಮನ್ನು ಇನ್ನಷ್ಟು ಎಂಪವರ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಇದು ಆ್ಯಸ್ ನಿಮ್ಮ ಲೈಫಲ್ಲಿ ಒಂದು ಗೆಳತಿ ಥರ ಬರ್ಬೋದು. ಸೊ ಯಾವುದು ಕೂಡ ಆಗಬಹುದು, ಒಂದು ಬುಕ್ಕನ್ನು ಆಯ್ಕೆ ಮಾಡಿ. ಓಕೆ, ಬಿಕಾಸ್ ಬುಕ್ ಇಲ್ಲಿ ತುಂಬ ಇದೆ, ನೀವು ನೋಡೋದಾದರೆ ನೋಡಿ, ಅವಳು ಓದ್ತಾ ಇದ್ದಾಳೆ ಬುಕ್ಕನ್ನು. ಓಕೆ, ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ರೆ. ಆ್ಯಂಡ್ ನಾನು ಹಣದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಲೈಕ್ ನಿಮ್ಮ ಡೆಸ್ಟಿನಿಯಲ್ಲಿ ಹಣ ಇದೆ, ನಿಮ್ಮ ಡೆಸ್ಟಿನಿಯಲ್ಲಿ ಮನಿ ಇದೆ, ಬಟ್ ಮನಿ ಹಿಂದೆ ಓಡಬೇಡಿ. ಓಕೆ, ಆ್ಯಂಡ್ ಇಲ್ಲೇನಾದರೂ ಸೌಂಡ್ ಬರ್ತಾ ಇದ್ದರೆ ಅದು ಮರದಿಂದ ಬರ್ತಾ ಇದೆ. ಓಕೆ, ಸೊ ಅದು ಹೇಗೆ ಸೌಂಡ್ ಬರ್ತಾ ಇದೆ ಅಂತಂದರೆ, ಯಾರೋ ಊಸ್ಬಿಟ್ರು ಅಂತ. ಓಕೆ, ಐ ಆಮ್ ವೆರಿ ಸಾರಿ, ಬಟ್ ಐ ಹ್ಯಾವ್ ಟು ಹೇಳಬೇಕಾಗಿದೆ. ನೋಡಿ ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ, ಗಾಳಿ ತುಂಬ ಜೋರಾಗಿ ಬರ್ತಾ ಇದೆ. ಸೊ ಮರದಿಂದ ಒಂದು ಲೈಕ್ ಸೌಂಡ್ ಕೇಳುತ್ತೆ ಅಲ್ವಾ. ಸೊ ಎಸ್, ಸೊ ಆ್ಯಂಡ್ ಯಾರಾದರೂ ನಿಮಗೆ ಜೆನ್ವನ್ ಆಗಿ ಆನೆಸ್ಟಾಗಿ ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಂದರೆ, ಹೆಲ್ಪನ್ನು ಕೇಳಿ. ಓಕೆ, ಹೆಲ್ಪನ್ನು ಕೇಳಿ. ಹೆಲ್ಪ್ ಕೇಳೋದಕ್ಕೆ ಯಾವತ್ತೂ ಹಿಂಜರಿಬೇಡಿ. ಓಕೆ, ಸೊ ಅಂಥ ಮೆಸೇಜನ್ನು ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ಪವರ್ಫುಲ್. ಫೈಲ್ ನಂಬರ್ 1 ತುಂಬಾ ಪವರ್ಫುಲ್. ನನಗಿಲ್ಲಿ ಹನುಮಾನ್ಜಿ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಹನುಮಾನ್ಜಿ, ಕೃಷ್ಣ ದೇವರದು ಕೂಡ ಕಾಣ್ತಾ ಇದೆ ನನಗಿಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸಿ ಬೇರೆ ನಿಮ್ಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಹಣ ಅಂತೂ ಇದೆ, ನೀವು ಓನ್ ಬಿಸ್ನೆಸ್ ಕೂಡ ಮಾಡ್ಬೋದು, ಬಟ್ ಆದಷ್ಟು ಪಾಸಿಟಿವ್ ಆಗಿರಿ. ಓಕೆ, ಹಣ ನಿಮ್ಮ ಆರಾ ಎಷ್ಟು ಪಾಸಿಟಿವ್ ಆಗಿರುತ್ತೆ ನೋಡಿ, ಹಣ ಈ ಥರ ನಿಮ್ಮ ಹಿಂದೆ ಬರುತ್ತೆ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 1ಗೆ ಏನು ಗೈಡೆನ್ಸ್ ಇದೆ, ಯಾವಾಗ ಗೈಡೆನ್ಸ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಶಕ್ತಿಶಾಲಿ ದೇವರು ಅಂತ ನೋಡೋಣ. ಓಕೆ, ಲವ್ವರ್ಸ್, ಎಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಆ್ಯಂಡ್ ಹಾಗೆ ನಿಮ್ಮ ರಿಲೇಷನ್ಶಿಪ್ ಮೇಲೆ ಎಸ್, ಮೆಚ್ಯೂರಿಟಿ. ಸೊ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ನೋಡಿ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಪಡಿ, ಸ್ಪೆಷಲಿ ಗಂಡ ಹೆಂಡತಿ. ಓಕೆ, ಸೊ ಲವ್ವರ್ಸ್ ಕಾರ್ಡ್ ಬಂದ ತಕ್ಷಣ ಅದು ಲವ್ವರ್ಸಿಗೇ ಆಗಿರುತ್ತೆ ಅಂತ ಹೇಳೋದಿಲ್ಲ. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಗಂಡ ಹೆಂಡತಿ ಜಗಳ ಹೆಚ್ಚು ಆಗ್ತಾ ಇದೆ ಅಂತಂದರೆ, ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟೈಮ್ ತೊಗೊಂಡು ಮಾತಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಇನ್ನು ಕೆಲವರಿಗೆ ಇದು ಸೆಲ್ಫ್ ಲವ್, ಸೆಲ್ಫ್ ಕೇರ್. ಓಕೆ, ಸೊ ಹೆಚ್ಚು ನಾವು ಔಟರ್ನಲ್ಲಿ ನಾವು ಹೇಗೆ ಸೆಲ್ಫ್ ಕೇರ್ ಮಾಡ್ತೀವಿ ನೋಡಿ, ಅದೇ ಥರ ಇಂಟರ್ನಲ್ ಕೂಡ ಮಾಡಬೇಕಾಗುತ್ತೆ. ಇವಾಗ ಔಟರ್ನಲ್ ಹೇಳ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಹೇಗೆ ಅಂತಂದರೆ, ಲೈಕ್
ಫೇಸ್ ಪ್ಯಾಕ್ ಹಾಕ್ಕೊಳ್ತೀವಿ, ಲಿಪ್ಸ್ಟಿಕ್ ಹಚ್ಕೊಳ್ತೀವಿ, ಮಸ್ಕರ ಹಾಕ್ಕೊಳ್ತೀವಿ. ಇದು ಹೊರಗಡೆ. ಲೈಕ್ ಒಳಗಡೆ ಹೇಗೆ ಮಾಡಬೇಕು ಅಂತಂದರೆ ಯೋಗ, ಮೆಡಿಟೇಷನ್, ನೀರು ಕುಡಿಯೋದು, ನೇಚರ್ ವಾಕ್ ಮಾಡುವಂಥದ್ದು, ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡುವಂಥದ್ದು, ಗಾರ್ಡನಿಂಗ್ ಮಾಡುವಂಥದ್ದು. ಸೊ ಇದೆಲ್ಲ ಇನ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇರುವಂಥದ್ದು, ಇದೆಲ್ಲ ಇಂಟರ್ನಲ್. ಎಕ್ಸ್ಟರ್ನಲ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಟರ್ನಲ್ ಕೂಡ ಇಂಪಾರ್ಟೆಂಟ್. ಇಂಟರ್ನಲ್ ತುಂಬ ಇಂಪಾರ್ಟೆಂಟ್ ಎಕ್ಸ್ಟರ್ನಲ್ಗಿಂತ, ಬಿಕಾಸ್ ಎಕ್ಸ್ಟರ್ನಲ್ ಏನಿದೆ ನೋಡಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ದೆನ್ ಮೆಚ್ಯೂರಿಟಿ. ಸೊ ಪಾಯಿಂಟ್ ನಂಬರ್ 1 ಪೀಪಲ್, ನೀವು ತುಂಬಾ ಮೆಚ್ಯೂರ್ ಪರ್ಸನ್. ಓಕೆ, ನೀವು ನನಗೇನು ಅನಿಸುತ್ತೆ ಅಂತಂದರೆ ಸಣ್ಣ ವಯಸ್ಸಿಗೆ ನೀವು ತುಂಬಾ ಮೆಚ್ಯೂರ್ ಪರ್ಸನ್ ಆಗಿರಬಹುದು. ಬಟ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಯಾವುದೇ ಲೈಫ್ ಡಿಸಿಷನ್ಸ್ನ ನೀವು ತೊಗೊಳ್ತೀರ ಅಂತಂದರೆ ತುಂಬ ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಲ್ಲೂ ಕೂಡ ನೀವು ನಿಮ್ಮ ಡಿಸಿಷನ್ಸ್ ಏನಿದೆ ನೋಡಿ ಅದನ್ನು ನೀವು ಅವರಲ್ಲಿ ಶೇರ್ ಮಾಡಿ ಅದಕ್ಕೆ ಒಂದು ಒಳ್ಳೆ ನಿರ್ಧಾರನ ತೊಗೊಳ್ಬೋದು. ಬಟ್ ಏನು ಅಂತಂದರೆ ಮೆಚ್ಯೂರಿಟಿ ನಿಮ್ಮ ಒಳಗಡೆ ಇದೆ, ಹೊರಗಡೆಯನ್ನು ನೋಡೋದಕ್ಕೆ ಪ್ರಯತ್ನ ಪಡಬೇಡಿ. ಇನ್ಸೈಡ್, ಅದೇ ನಾನು ಹೇಳಿದೆ ಅಲ್ವಾ, ಇಂಟರ್ನಲ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಜಸ್ಟ್ ವರ್ಕ್ ಆನ್ ಯುವರ್ ಸೆಲ್ಫ್. ನಿಮಗೆ ನಿಮ್ಮ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಸ್, ದ್ಯಾಟ್ಸ್ ಇಟ್. ಪಾಲ್ ನಂಬರ್ 1. ಟೇಕ್ ಕೇರ್, ಬಾಯ್. ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬಾಯ್. ಹಾಯ್, ಹಲೋ. ಪಾಲ್ ನಂಬರ್ 2. ಸೊ ಯಾರು ರೋಹೋ ಡೈಕ್ರೋಸೈಡನ್ನು ಚೂಸ್ ಮಾಡಿದ್ದೀರಾ, ಸೊ ನೀವು ನಂಬುವಂತಹ ಶಕ್ತಿಶಾಲಿ ದೇವರು. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಸೊ ನಿಮಗೆ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಇವಾಗ ಶಕ್ತಿಶಾಲಿ ದೇವರು ಅಂತ ಅಂದ ತಕ್ಷಣ ಕೆಲವೊಬ್ಬರು ಒಂದು 50% ಜನರು ಇಲ್ಲಿ ದೇವಿಯ ಆರಾಧಕರಿರಬಹುದು, ದೇವಿಯನ್ನು ತುಂಬ ನಂಬುವವರು ಇರಬಹುದು. ಓಕೆ, ಸೊ ಎಸ್, ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ನೀವು ನೆನೆಸ್ಕೊಳ್ಳೋದ್ಕಿಂತಲೂ ಕೂಡ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಸೊ ನಿಮ್ಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಪವರ್, ನಿಮ್ಮ ಶಕ್ತಿ ಏನಿದೆ ನೋಡಿ ಅದನ್ನು ಎಂಬ್ರೇಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಪವರ್ ಇದೆ ನೋಡಿ ಅದನ್ನು ಅಪ್ಪಿಕೊಳ್ಳಿ ಆ್ಯಂಡ್ ಅದನ್ನು ಎಂಬ್ರೇಸ್ ಮಾಡಿ. ಓಕೆ, ಹೊಗಳೋದಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮಲ್ಲಿ ಏನಿದೆ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂತಂದರೆ ಅದು ನಿಮ್ಮ ಪವರ್. ಓಕೆ, ಸೊ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತೀರಾ ಅಂತಂದ್ರೆ ಅದು ಕೂಡ ನಿಮ್ಮ ಪವರ್. ಕಾನ್ಫಿಡೆಂಟಾಗಿ ಮಾತಾಡ್ತೀರಾ ಅಂದರೂ ಅದು ಕೂಡ ಒಂದು ಪವರ್. ಸೊ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ರಿಗೂ ನಿಮ್ಮದೇ ಆದಂತಹ ಒಂದು ಪವರ್ ಇರುತ್ತೆ. ಸೊ ಆ ಪವರನ್ನು ಎಂಬ್ರೇಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಯು ಆರ್ ಇನಫ್. ಓಕೆ, ಯು ಆರ್ ಇನಫ್. ಸೊ ನಿಮಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಈ ಬೌಂಡ್ರೀಸ್ ನಿಮ್ಮ ಜೊತೆಗಿನ ಬೌಂಡ್ರೀಸ್ ಇರ್ಬೋದು, ಇಲ್ಲಾಂದರೆ ಬೇರೆಯವ್ರ ಜೊತೆಗಿನ ಕೂಡ ಬೌಂಡ್ರೀಸ್ ಇರ್ಬೋದು. ಓಕೆ, ಅಂತಂದರೆ ನೀವು ನಿಮ್ಮನ್ನು ಮೊದಲು ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ. ಓಕೆ, ಸೊ ಬೇರೆಯವರಿಗೆ ಕಾಂಪ್ರಮೈಸ್ ಆಗಿಬಿಟ್ಟು, ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ ಯಾರಾದರೂ ನಿಮ್ಮನ್ನು ಟೂರಿಗೆ ಕರೀತಾ ಇದ್ದಾರೆ. ಸೊ ನಮ್ಮ ಜೊತೆ ಟೂರಿಗೆ ಬಾ, ನಾವು ತುಂಬ ಎಂಜಾಯ್ ಮಾಡೋಣ, ಫನ್ ಮಾಡೋಣ. ಬಟ್ ನಿಮಗೆ ಒಳಗೊಳಗಡೆ ಇಷ್ಟನೇ ಇಲ್ಲ ಹೋಗೋದಕ್ಕೆ. ಓಕೆ, ಸೊ ಅದಕ್ಕೆ ನಿಮಗೆ ಏನು ಹೇಳಬೇಕು, ನೀವು ಏನು ಹೇಳಬೇಕು ಅಂತ ಇದ್ದೀರಾ ನೋಡಿ ಅದನ್ನ ಡೈರೆಕ್ಟಾಗಿ ಹೇಳಿಬಿಡಿ, ಲವ್ವಿಂಗ್ ಮ್ಯಾನರಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅಲೋವ್ ಯುವರ್ ಸೆಲ್ಫ್ ಟು ಬಿ ಹೂ ಯು ಟ್ರೂಲಿ ಆರ್. ಸೊ ನೀವು ಟ್ರೂಲಿ ಯಾರು ಅನ್ನೋದು ಮುಖವಾಡ ಕಳಚ್ಲಿಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ನೀವು ಲೈಕ್ ಏನು ಮೆಸೇಜ್ ಇದೆ ಅಂತ ನೋಡೋಣ. ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಫೈಲ್ ನಂಬರ್ 2. ಓಕೆ, 7 of Cups. ವಾವ್, 9 of Pentacles. ಆ್ಯಕ್ಚುಲಿ 9 of Pentacles ಪೈಲ್ ನಂಬರ್ 1 ಕೂಡ ಬಂದಿತ್ತು. ಓಕೆ 3 of Swords, 4 of Swords ಇದೆ, ಆನಂತರ 3 of Swords ಇದೆ. ದ ವರ್ಲ್ಡ್ ನೋಡಿ. ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 2, ಪಾಸ್ಟಲ್ಲಿ ನಿಮ್ಮ ಜೊತೆ ಏನಾಗಿತ್ತು ನೋಡಿ ಅದನ್ನು ಎಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಪಾಸ್ಟಲ್ಲಿ ಕೆಲವೊಂದು ನಡೆದಂತಹ ಘಟನೆಗಳಿರ್ಬೋದು, ಲೈಕ್ ಸ್ಟ್ರೆಸ್ ಇರಬಹುದು, ಇಲ್ಲಾಂದರೆ ಎಮೋಷನ್ಸ್ ಸ್ಟೋರ್ ಮಾಡಿರುವಂತಹ ಕೆಲವೊಂದು ಎಮೋಷನ್ಸ್ ಇರ್ಬೋದು. ಸೊ ಅದನ್ನ ನಿಮಗೆ ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಯಾರಾದರೂ ನಿಮಗೆ ಲೈಕ್ ಮೋಸ ಮಾಡಿದರೆ, ಇಲ್ಲಾಂದರೆ ಯಾರಾದರೂ
ನಿಮ್ಮ ಜೊತೆ ತುಂಬ ರೂಡ್ಲಿಯಾಗಿ ಬಿಹೇವ್ ಮಾಡಿದರೆ, ಪಾಸ್ಟಲ್ಲಿ ನಡೆದಂತಹ ಕೆಲವೊಂದು ವಿಷಯಗಳು ಇವಾಗಲೂ ಕೂಡ ನಿಮಗೆ ತುಂಬಾ ನೋವನ್ನು ಉಂಟು ಮಾಡುತ್ತೆ. ಸೊ ಇಲ್ಲಿ ನೀವು ನಂಬಿರುವಂತಹ ಶಕ್ತಿಶಾಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಅವರನ್ನು ಮರೆತು ಬಿಡಿ ಆ್ಯಂಡ್ ಅವರನ್ನು ಕ್ಷಮಿಸಿ ಮುಂದೆ ಹೋಗೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದನ್ನು ಇನ್ನಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ರೈಟ್ ನಾವು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಮೆಂಟಲಿ, ಮಾನಸಿಕವಾಗಿ ನಿಮಗೆ ನೆಮ್ಮದಿ ಬೇಕಾಗಿದೆ. ಪೈಲ್ ನಂಬರ್ 2. ಓಕೆ, ಸೊ ಬೇರೆ ಏನೂ ಇಲ್ಲಿ ಮಾತಾಡ್ತಾ ಇಲ್ಲ. ನಿಮಗೆ ಇಟ್ಸ್ ಲೈಕ್ ಫೈನಲ್ ಅಡ್ವೈಸ್. ಇದು ನಿಮಗೆ ಫೈನಲ್ ಅಡ್ವೈಸ್ ಅಂತ ಹೇಳ್ತಾರಲ್ವ, ಸೊ ಆ ಥರ ನನಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಏನು ಅಂತಂದರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ. ನಿಮಗೆ ಮೆಂಟಲಿ ಯು ನೀಡ್ ರೆಸ್ಟ್. ಓಕೆ, ಟ್ರಾವೆಲ್ ಮಾಡ್ತೀರಾ ಅಂತಂದರೆ ತುಂಬಾ ಒಳ್ಳೆಯದು. ಪೈಲ್ ನಂಬರ್ 2. ಸೊ ಎಲ್ಲಾದರೂ ಟ್ರಾವೆಲ್ ಮಾಡುವಂಥ ಅವಕಾಶ ನಿಮಗೆ ಸಿಗುತ್ತೆ ಅಂತಂದರೆ ಗೋ ಫಾರ್ ಇಟ್. ಓಕೆ, ಸೊ ಪೈಲ್ ನಂಬರ್ 2 ನಿಮಗೆ ಇನ್ನೊಂದು ಮೆಸೇಜಲ್ಲಿ ಏನು ಸಿಗ್ತಾ ಇದೆ ಅಂತಂದರೆ ನನಗೆ ಲೈಕ್ ಪ್ಯಾಟರ್ನ್, ಒಂದೇ ಥರದ ತಪ್ಪುಗಳನ್ನು ಪದೇ ಪದೇ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2. ಓಕೆ, ಅಂತಂದರೆ ಒಂದು ಸಲ ತಪ್ಪು ಮಾಡಿದ್ದೀರಿ, ಅದಕ್ಕೆ ಯಾವ ಥರ ಶಿಕ್ಷೆ ನಿಮಗೆ ಸಿಕ್ತು ಅನ್ನೋದು ಗೊತ್ತಾಯಿತು, ಅದರಿಂದ ನೀವು ಲೈಕ್ ಪಾಠವನ್ನು ಕಲೀರಿ. ಅದು ಬಿಟ್ಟು ಅದನ್ನು ಕಲಿಯದೆ ವಾಪಸ್ ಅದೇ ಮಿಸ್ಟೇಕನ್ನು ಪದೇ ಪದೇ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಕೆಲವರಿಗೆ ಕೆಲವೊಂದು ವಿಷಯಗಳು ನೀವು ಅಂದ್ಕೊಂಡದ್ದು ತುಂಬ ಡಿಲೇ ಆಗಿ ಸಿಗಬಹುದು ಅಂತ ಎನರ್ಜಿ ರೈಟ್ ನಾವು ನನಗಿಲ್ಲಿ ಸಿಗ್ತಾ ಇದೆ. ಬಟ್ ಥಿಂಗ್ ಇಸ್ ದ್ಯಾಟ್ ನೀವು ನಂಬಿರುವಂಥ ಶಕ್ತಿಶಾಲಿ ದೇವರಿಂದ ನಿಮಗೆ ಇನ್ನೊಂದು ಮೆಸೇಜ್ ಇಲ್ಲಿ ಏನಿದೆ ಅಂತಂದರೆ ಕನ್ಫ್ಯೂಸ್ ಆಗಬೇಡಿ, ಇಲ್ಯೂಷನಲ್ಲಿ ಇರಬೇಡಿ. ಓಕೆ, ಸೊ ನೀವು ಏನು ಚಾಯ್ಸ್ ಮಾಡ್ತೀರಾ ನೋಡಿ, ತುಂಬಾ ವೈಸ್ಲಿಯಾಗಿ ಚಾಯ್ಸ್ ಮಾಡಿ. ಇದು ಪಾರ್ಟ್ನರ್ ಇರಬಹುದು, ಇದು ಲೈಕ್ ಫ್ರೆಂಡ್ಸ್ ಇರಬಹುದು. ಓಕೆ, ಸೊ ಎನಿ ಕೈಂಡ್ ಆಫ್ ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ವೈಸ್ಲಿಯಾಗಿ ಚೂಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮನ್ನು ಹೇಗೆ ಬೇಕಾದರೂ ಮ್ಯಾನಿಪ್ಯುಲೇಟ್ ಮಾಡಿ, ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿ, ನಿಮ್ಮ ಆ ಇನ್ನೋಸೆನ್ಸ್ ಏನಿದೆ ನೋಡಿ ಅದನ್ನು ಯೂಸ್ ಮಾಡ್ಬೋದು, ಮಿಸ್ಯೂಸ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ. ಸ್ಪೆಷಲಿ ನಿಮಗೆ ಪೈಲ್ ನಂಬರ್ 2 ನಿಮಗೆ ಮಾನಸಿಕ ನೆಮ್ಮದಿ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಆದಷ್ಟು ಫ್ರೀಡಮನ್ನು ಚೂಸ್ ಮಾಡಿ. ನಿಮಗೆ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ರೆ ಏನು ಅಂತಂದರೆ ನಿಮಗೆ ನಿಮ್ಮ ಹಾರ್ಟ್ ಚಕ್ರ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಇನ್ನೊಂದು ಏನು ಅಂತಂದರೆ ನಿಮಗೆ ಹೀಲಿಂಗ್ ಆಗುವಂಥ ಅವಶ್ಯಕತೆ, ಅಂತಂದರೆ ರೈಟ್ ನಾವು ಹೀಲಿಂಗ್ ಕೇಳ್ತಾ ಇದೆ ನಿಮ್ಮ ಬಾಡಿ. ಓಕೆ, ಹೀಲಿಂಗ್ ಹೇಗೆ ಮಾಡ್ತೀರಾ? ನೀವು ಟ್ರಾವೆಲ್ ಮಾಡಿದರೆ ಮಾನಸಿಕ ಕೆಲವೊಂದು ಇರುತ್ತೆ ಅಲ್ವಾ, ಸೊ ಟ್ರಾವೆಲ್ ಮಾಡಿದಾಗ ಒಂದು ಖುಷಿ ಆಗುತ್ತೆ, ಬಾಡಿ ಎನರ್ಜೈಸ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿ ನಿಮಗೆ ಯಾವುದು ತುಂಬ ಖುಷಿ ಕೊಡುತ್ತೆ ಅನ್ನೋದು. ಓಕೆ, ಅಂತಂದರೆ ಈ ಒಂದು ಕೆಲಸ ಮಾಡಿದರೆ ಏನೋ ನನಗೊಂದು ಖುಷಿ ಅಂತ ಅನಿಸುತ್ತೆ, ಆ ಥರದ್ದು ಯಾವುದಿದೆ ಅನ್ನೋದನ್ನು ನೋಡಿ. ಓಕೆ, ನಿಮಗೆ ಒಂದೇ ಇಲ್ಲಿ ಮಾತು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹಳೆ ವಿಷಯದಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ರೈಟ್ ನಾವು ಸಿಚುವೇಶನ್ ಏನಿದೆ ನೋಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ ಆ್ಯಂಡ್ ಪಾಸಿಟಿವಿಟಿ ಕೂಡ ಬರುತ್ತೆ. ನೀವು ಶೈನ್ ಕೂಡ ಆಗ್ತೀರಾ, ಸಕ್ಸಸ್ ಕೂಡ ಇದೆ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಮೆಂಟಲಿ ನಿಮ್ಮ ಮೆಂಟಲ್ ಹೆಲ್ತನ್ನು ಹೆಚ್ಚು ಗಮನ ಕೊಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಮೆಂಟಲ್ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ ಆ್ಯಂಡ್ ಮಾಡಿರುವಂತಹ ತಪ್ಪುಗಳನ್ನು ಪದೇ ಪದೇ ಮಾಡೋದಕ್ಕೆ ಹೋಗಬೇಡಿ. ಹೆಚ್ಚಿನ ಎಕ್ಸ್ಪೆಕ್ಟೇಷನ್ನ ಕೂಡ ಇಟ್ಕೊಳ್ಬೇಡಿ. ಓಕೆ, ಹೆಚ್ಚಿನ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಬೇಡಿ. ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಯಾವ ಸೈಕಲ್ ಪದೇ ಪದೇ ಬರ್ತಾ ಇದೆ ನೋಡಿ ಅದನ್ನ ಎಂಡ್ ಮಾಡಿ, ಫೊಗ್ಯೂ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್, ಮುಂದೆ ಹೋಗಿ. ಓಕೆ, ಸೊ ರೈಟ್ ನಾವು ನಿಮ್ಮ ಜೀವನ ನ್ಯೂ ಬಿಗಿನಿಂಗ್ನ ಕೇಳ್ತಾ ಇದೆ. ಹಳೆದು ಏನಾಯಿತು ನೋಡಿ ಅದಾಗೋಯ್ತು, ಬಿಟ್ಟು ಹೋಯಿತು. ಲೈಕ್ ನಿಮಗೆ ಈ ಥರ ಕೂಡ ಆಗಿರಬಹುದು. ಏನು ಅಂತಂದರೆ ಪಾಸ್ಟಲ್ಲಿರುವಂತಹ ಜಾಬ್ ತುಂಬ ಚೆನ್ನಾಗಿತ್ತು, ಇವಾಗ ಇದ್ದಂತಹ ಜಾಬ್ ಚೆನ್ನಾಗಿಲ್ಲ, ನಾನು ಪಾಸ್ಟ್ ಜಾಬನ್ನು ಯಾಕೆ ಬಿಡಬಾರ್ದಿತ್ತು ಅಂತ ಎಲ್ಲ ಭಾವನೆಗಳಿದೆ. ಅದನ್ನೆಲ್ಲ ನಿಮ್ಮ ಲೈಕ್ ಅದನ್ನು ಹೊರಗೆ ಬನ್ನಿ. ಓಕೆ, ಅದರಿಂದ ಹೊರಗೆ ಬನ್ನಿ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ ದ ಸನ್. ಇದು ಪೈಲ್ ನಂಬರ್ 1 ಕೂಡ ಇತ್ತು, ಬಾಟಮ್ ಆಫ್ ದ ಡೆಕ್ ಇರಲಿಲ್ಲ. ಅವ್ರದ್ದು ಫಸ್ಟ್ ಕಾರ್ಡೇ ಸನ್ ಕಾರ್ಡ್ ಬಂದಿತ್ತು. ಬಟ್ ಇದು ಬಾಟಮ್ ಆಫ್ ದ ಡೆಕ್ಕಲ್ಲಿ ಇದೆ ದ ಸನ್.
ರೈಟ್ ನಾವು ನಿಮಗೆ ಆ ಒಂದು ಖುಷಿ, ಸಂತೋಷದ ವಿಚಾರಗಳು, ಪಾಸಿಟಿವಿಟಿ ರೈಟ್ ನಾವು ನಿಮಗೆ ಕಾಣದೇ ಇರ್ಬೋದು, ಬಟ್ ಅದು ಇದೆ. ಅದು ಯಾವಾಗ ಬರುತ್ತೆ ಅಂತಂದರೆ ನೀವು ನಿಮ್ಮ ಹೀಲಿಂಗ್ ಶುರು ಮಾಡಿದಾಗ. ಹಾರ್ಟ್ ಚಕ್ರ ಹೀಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಆ್ಯಂಡ್ ಆದಷ್ಟು ಫೊಗ್ಯೂ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫೊಗ್ಯೂ ಮೀ, ಐ ಲವ್ ಯು ಆ್ಯಂಡ್ ಐ ಥ್ಯಾಂಕ್ ಯು. ಸೊ ಇದು ಒಂದು ಮಂತ್ರನ ನೀವು ಚಾಂಟ್ ಮಾಡ್ಬೋದು ಮಲಗೋಕ್ಕಿಂತ ಮುಂಚೆ. ಅಂತಂದರೆ ಮಲ್ಕೊಂಡು ಕೂಡ ನೀವು ಇದನ್ನ ಚಾಂಟ್ ಮಾಡ್ತಾ ಇರ್ಬೋದು. ಅಲ್ಲೇ ನಿಮಗೆ ನಿದ್ದೆ ಕೂಡ ಬರುತ್ತೆ. ಓಕೆ, ಸೊ ಆ ಥರ ಕೂಡ ನೀವು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಜಸ್ಟ್ ಎಂಜಾಯ್ ದ ಮೂಮೆಂಟ್. ನಿಮಗೆಲ್ಲ ಅದನ್ನೇ ಹೇಳ್ತಾ ಇದ್ರೆ ಮೂಮೆಂಟ್ ಏನಿದೆ ಅದನ್ನ ಎಂಜಾಯ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದೆ. ಸೊ ಲೆಟ್ಸಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಲೈಕ್ ನಿಮಗೆ ಫೈಲ್ ನಂಬರ್ 2 ನಿಮಗೆ ತುಂಬಾ ಆಪರ್ಚುನಿಟೀಸ್ ಬರುತ್ತೆ. ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಜಾಬ್ ರಿಲೇಟೆಡ್, ಫೈನಾನ್ಷಿಯಲ್ ರಿಲೇಟೆಡ್. ಫೈನಾನ್ಷಿಯಲಿ ನೀವು ಬರೀ ಒಂದು ಸೋರ್ಸಿಂದ ಹಣ ಮಾಡೋದಲ್ಲ, ಲೈಕ್ ಬೇರೆ ಸೋರ್ಸಿಂದ ಕೂಡ ಹಣ ಮಾಡ್ತೀರಾ. ಹಾಗಂತ ಹೇಳಿಬಿಟ್ಟು ಇದು ಶಾರ್ಟ್ಕಟ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಓಕೆ, ಶಾರ್ಟ್ಕಟ್ ಅಲ್ಲ. ಹಾಗೆ ಕರ್ಮ ಧರ್ಮ ಎರಡನ್ನ ಕೂಡ ನೆನಪಲ್ಲಿ ಇಟ್ಕೊಂಡು ಕೆಲಸ ಮಾಡಿ, ಯಾವುದೇ ಇರಬಹುದು. ಓಕೆ, ಬಟ್ ಇದು ನಿಮಗೆ ಲಾಂಗ್ ಟರ್ಮ್ ಏನು ಹೇಳ್ತಾರೆ, ಲಾಂಗ್ ಟರ್ಮ್ ಇದು ನಿಮಗೆ ಫಲನ ಕೊಡುತ್ತೆ ಅಂತ ಎನೋಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ ಇಲ್ಲಿ ಟ್ರಾವೆಲ್ ಫಾರಿನ್ ಕಂಟ್ರಿ ಟ್ರಾವೆಲ್ ಮಾಡೋದಕ್ಕೆ ಸಿಗ್ಬೋದು. ಇನ್ನು ಕೆಲವ್ರದ್ದು ವೀಸಾ ಬಂದಿಲ್ಲ ಅಂತಂದರೆ ವೀಸಾ ಕೂಡ ಬರುತ್ತೆ. ಸೊ ನೀವು ಯಾವಾಗ ಹೀಲಿಂಗ್ ಶುರು ಮಾಡ್ತೀರಾ ನೋಡಿ, ಮೆಂಟಲಿ ಪೀಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಏನು ಆಗುತ್ತೆ ಅನ್ನೋದಕ್ಕಿಂತ ಫೈಲ್ ನಂಬರ್ 2 ನಿಮಗೆ ಗೈಡೆನ್ಸ್ ತುಂಬ ಇದೆ. ಓಕೆ, ನಿಮಗೆ 3 ಕಾರ್ಡ್ ಬಂದಿದೆ. ದ ಫ್ಲವರಿಂಗ್, ರೆಬಲ್, ಇನ್ನರ್ ವಾಯ್ಸ್. ಎಸ್, ಆಲ್ವೇಸ್ ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ನಿಮ್ಮ ಒಳಗಿನ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಆ್ಯಂಡ್ ಆಲ್ವೇಸ್ ಟ್ರಸ್ಟ್, ಆಲ್ವೇಸ್ ವಿಶ್ವಾಸನ ಇಟ್ಕೊಳ್ಳಿ. ಕೆಲವರು ಇಲ್ಲಿ ಶಿವದೇವರ ಕೂಡ ಆರಾಧಕರು ಇರ್ಬೋದು. ಆ್ಯಂಡ್ ನಿಮ್ಗೆ ಅನಿಸ್ಬೋದು ಶಕ್ತಿಶಾಲಿ ದೇವರು ಅಂತಂದರೆ ಲೈಕ್ ಶಿವ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಓಕೆ, ಸೊ ಎಲ್ರಿಗೂ ಒಂದೇ ದೇವರು ಆಗ್ತಾರೆ ಅಂತ ನಾನು ಹೇಳೋದಿಲ್ಲ. ಓಕೆ, ಸೊ ಲೈಕ್ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಓಕೆ, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಫ್ಲವರಿಂಗ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಬಿಗಿನಿಂಗ್ನ ಶುರು ಮಾಡೋದಕ್ಕೆ ಹೇಳ್ತಾ ಇದ್ರೆ, ನೀವು ಅರಳೋದಕ್ಕೆ ಬಂದಿದ್ದೀರಾ, ನೀವು ಅರಳ್ತೀರಾ ಕೂಡ, ಮೊಗ್ಗಾಗಿ ಇರಬೇಡಿ ಅಂತ ನಿಮಗೆ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ದ ರೆಬೆಲ್. ಅದೇ ನಾನು ಹೇಳ್ದೆ ಅಲ್ವಾ, ಪಾಸ್ಟಲ್ಲಿ ಕೆಲವೊಂದು ಮಾಡಿರುವಂತಹ ಮಿಸ್ಟೇಕ್ಗಳಿರ್ಬೋದು. ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಫೊರ್ಗಿವ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್. ಓಕೆ, ಯಾರ ಜೊತೆಗಾದರೂ ನಿಮ್ಮ ಕಮ್ಯುನಿಕೇಷನ್ ಆಗಿಲ್ಲ ಅಂತಂದರೆ ಲೈಕ್ ಅನ್ಫಿನಿಶ್ಡ್ ಬಿಸ್ನೆಸ್ ಏನಾದರೂ ಇದ್ದರೆ ಅದನ್ನ ಫಿನಿಷ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ಕೆಲವೊಂದು ವಿಷಯನ ನೀವು ಎಂಡ್ ಮಾಡಿಲ್ಲ ಇಲ್ಲಿ. ಓಕೆ, ಯು ನೀಡ್ ಟು ಎಂಡ್ ದ್ಯಾಟ್. ಓಕೆ, ನೀವು ರೆಬೆಲ್, ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಓಕೆ, ಸೊ ಜೀವನದಲ್ಲಿ ನಿಮಗೇನು ಮಾಡಬೇಕು ಅಂತ ಇದೆ ನೋಡಿ ಅದನ್ನು ಮಾಡಿ. ಅದು ಬಿಟ್ಟು ನಿಮ್ಮ ಗೋಲ್ ಏನಿದೆ ನೋಡಿ ಅದನ್ನು ಫಾಲೋ ಮಾಡಿ. ಡಿಸ್ಟ್ರ್ಯಾಕ್ಟ್ ಆಗಬೇಡಿ ಅಂತ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಬಂಧನದಿಂದ ಮುಕ್ತರಾಗೋದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಯಾವ ಬಂಧನದಲ್ಲಿ ನೀವಿದ್ದೀರಾ ಅದು ನಿಮಗೆ ಖುಷಿ ಕೊಡ್ತಾ ಇದೆ ಅಲ್ಲ, ಏನು ಕೊಡ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.